ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾಡ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 2. ಬಿರುಮಾಳ್ವನ ಒಂಟಿಬಾಳು. ಏಕಕಾಲದಲ್ಲಾದ ಈ ಅನಿರೀಕ್ಷಿತ ಆಘಾತದ್ವಯವನ್ನು ಆಳ್ವನೆಂತು ಸಹಿಸಿಯಾನು. ಅವನು ದಿಕ್ಕೆಟ್ಟು ಸ್ತಂಭೀಭೂತನಾಗಿ ನೀರವನಾಗಿ ನಿಂತ. ತಡೆದ ಬಡಬಾಗ್ನಿ ಒಡಲೊಳುರಿಯುತ್ತಿತ್ತು. ದುಃಖ ಉಕ್ಕಿ ಉಕ್ಕಿ ಬರುತ್ತಿತ್ತು. ಆಳ್ವ ಬಿಗಿದದುಮಿದ ಎದೆಯಲ್ಲಿ ಅದು ಕುದಿ ಕುದಿಯಿತು. ತಾಯಿ ಮಗುವಿನ ಶವದ್ವಯದ ಬಳಿ ಬೊಮ್ಮಿ ಮುಂದುಗಾಣದೆ ಮತ್ತೆ ಮತ್ತೆ ಅಳುತ್ತಾ ಕುಳಿತಳು. ಕಳೆ ಬರವನ್ನು ಅಂತ್ಯ ಸಂಸ್ಕಾರಕ್ಕೆ ಹೊತ್ತು ಹೊರತರುವುದನ್ನು ನೋಡಿ ಆಳ್ವ ತಡೆಯದಾದ. ದುಃಖ ಹೊರಹೊಮ್ಮಿತು. ಕಣ್ಣೀರ ಕಾಲುವೆ ಹರಿಯಿತು. ತಾಯಿ ಮಗನ ಸಂಸ್ಕಾರವಾಯಿತು. ಮರೆಯಲಾಗದ ಕುಂದ್ರಿಳಿಸಿ ಸತ್ಯನಾಪುರ ಮನೆಯ ಭಾಗ್ಯಲಕ್ಷ್ಮಿ ಮರೆಯಾದಳು. ದುಃಖ ಸಂತಪ್ತ ಜನರು ಮನೆಗೆ ಮರಳಿದರು. ಬೊಮ್ಮಿ ಅರಮನೆಯಲ್ಲಿ 1-2 ದಿನವಿದ್ದು ಸೂಡಕ್ಕೆ ಹಿಂದಿರುಗಿದಳು. ಮನದನ್ನೇ ಇಲ್ಲದ ಅರಮನೆ ಆಳ್ವನಿಗೆ ಮಸಣ ಸಮವಾಯಿತು. ಆ ದುರ್ಬರ ದುಃಖದಿಂದ ಅವನು ಜರ್ಜರಿತನಾದ. ಬದುಕು ಭಾಗ್ಯಕ್ಕೆ ದಾತಾರರಿಲ್ಲದಂತಾಯಿತೆಂದು ಹಂಬಲಿಸಿದ. ಹೂ ಬಯಸಿದ ಬಳ್ಳಿಯ ಬಳ್ಳಿಯೇ ಅಳಿಯಿತಲ್ಲ ಎಂದು ನೆನೆದು ಅನುದಿನ ಮಮ್ಮಲ ಮರುಗಿದ. ಈ ಕೊರಗಲ್ಲಿ ಆಳ್ವನ ಮನನೊಂದು ಮುಖ ಕಂದಿ ಮೈ ಕುಂದಿತು. ಆದರೆ ನಿತ್ಯ ಜಪ ತಪ ನೇಮನಿಷ್ಠೆ ಭಕ್ತಿ ಪೂಜೆ ದಾನ ಧರ್ಮ ಅರಮನೆಯಲ್ಲಿ ಮುಂದುವರಿಯಿತು. ಸೂಡದ ಬೀಡಲ್ಲಿ ಅಣ್ಣುಶೆಟ್ಟಿಯ ಆಡಳಿತ. ಹೊಲ ಗದ್ದೆಗಳನ್ನು ಬಿತ್ತಿ ಕೆಲವನ್ನು ಒಕ್ಕಲಿಗಿತ್ತು ಗೇಣಿ ಕಾಣಿಕೆ ಪಡೆದು ಮಡದಿ ಬೊಮ್ಮಿಯೊಡಗೂಡಿ ಅವನು ಸಡಗರದಿಂದಿದ್ದ. ಹುಟ್ಟಿದ ಮಗುವಿಗೆ ಶಂಕರಾಳ್ವನೆಂದು ಹೆಸರಿಟ್ಟರು. ಅವರ ಚಿಕ್ಕ ಚೊಕ್ಕ ಸಂಸಾರ ಸುಖವಾಗಿ ಸಾಗಿತ್ತು. ಸುಖದ ಬೆನ್ನಟ್ಟಿ ಬೇಗನೆ ಬಂತು ದುಃಖ. ಮಗುವಿಗೆ ವರ್ಷ ತುಂಬಿದ ಹರ್ಷದ ನಂತರ ಮಾಸಾಂತರದಲ್ಲಿ ಪಿತೃ ವಿಯೋಗವಾಯಿತು. ಬೊಮ್ಮಿ ಪತಿವಿರಹ ಶೋಕ ಸಂತಪ್ತೆಯಾದಳು. ಬಿರುಮಾಳ್ವ ಬಂದು ಉತ್ತರ ಕ್ರಿಯೆ ನಡೆಸಿದ. ತಂಗಿಯನ್ನು ಸಾಂತ್ವನಗೊಳಿಸಿದ. ಸತ್ಯನಾಪುರಕ್ಕೆ ಮರಳಿದ. ಬೊಮ್ಮಿ ಬಿರುಮಾಳ್ವನ ಸಲಹೆಯಿಂದ ಆಡಳಿತ ಮನೆವಾರ್ತೆ ನಡೆಸಿಕೊಂಡು ಬಂದಳು. ಬಿರುಮಾಳ್ವನಿಗೆ ಈ ದುರ್ಘಟನೆ ಗಾಯದ ಮೇಲೆ ಬರೆಯಾಯಿತು. ಒಂದರ ಹಿಂದೊಂದು ಬೆನ್ನಟ್ಟಿ ಬರುವ ಬನ್ನ ಭವನೆಗಳನ್ನು ಎದುರಿಸಿ ಸಹಿಸುವುದೇ ತನ್ನ ಬದುಕಿನ ಅರ್ಥವಾಯಿತೆ ಎಂದು ಅವನಿಗೆ ತಿಳಿಯದಾಯಿತು. ಮಗನಿಗೆ 3 ತುಂಬಿದಾಗ ಬೊಮ್ಮಿ ರೋಗಗ್ರಸ್ತಳಾದಳು. ಪರಿಹಾರ ಪ್ರಯತ್ನ ವಿಫಲವಾಯಿತು. ರೋಗ ಉಲ್ಬಣವಾಯಿತು. ಬೊಮ್ಮಿ ರುಗ್ಣಶಯ್ಯೆಯಲ್ಲಿ ಚೇತನಹೀನಳಾಗಿ ಮಲಗಿದ್ದಳು. ಸನಿಹದಲ್ಲಿ ಬಿರುಮಾಳ್ವ ಕಾತರನಾಗಿ ಕುಳಿತಿದ್ದ. ಅವಳು ಅವನನ್ನು ದೀನ ದೃಷ್ಟಿಯಿಂದ ನೋಡಿ, ಅಣ್ಣ, ಸಂಕು ಸಂಕು, ಮನೆ, ಮಗು, ನೀವು ಎಂದು ತೊದಲಿದಳು. ಅಸುನೀಗಿದಳು. ಸೂಡದ ರಕೋಲೆಯ ಭಾರ, ಮಗು ಸಾಕುವ ಭಾರ, ಸತ್ಯನಾಪುರದಾಡಳಿತ ಭಾರ ಬಿರುಮಾಳ್ವ ಹೊರಬೇಕಾಯಿತು. ಅವನ ಮನ ನೊಂದಿತು. ಎದೆಗುಂದಲಿಲ್ಲ. ಅವನು ಧೃತಿಗೆಡದೆ ಭಗವದ್ಭಕ್ತಿ ಬಿಡದೆ ಮುನ್ನಡೆದ. ಆಳ್ವನ ತಂದೆಯ ಕಾಲದಿಂದಿದ್ದ ನಿಷ್ಠೆಯ ದಾಸಿಯ ನೆರವಿನಿಂದ ಶಂಕರನ ಪೋಷಣೆ ಸುಗಮವಾಯಿತು. ದಾಸಿಯ ಮಗಳು ಚುರುಕು ಹುಡುಗಿ ದಾರು ತಾಯಿಯೊಡಗೂಡಿದಳು. ಪುಟ್ಟ ಕೆಲಸಗಳನ್ನು ಮಾಡಿದಳು. ಶಂಕರನನ್ನಾಡಿಸಿದಳು. ಶಂಕರನಿಗೆ ಹದಿಹರೆಯ ಹತ್ತಿತು. ಹೊಲಗದ್ದೆಗಳನ್ನುಳುವುದನ್ನು ಉತ್ತು ಬಿತ್ತುವುದನ್ನು ಆಳ್ವನೊಡಗೂಡಿ ಆಸಕ್ತಿಯಿಂದ ನೋಡಿದ. ಕೋಳಿ ಸಾಕಾಣಿಕೆಯಲ್ಲಿ, ಹಸು ಎಮ್ಮೆ ಎತ್ತು ಕೋಣಗಳ ಆರೈಕೆಯಲ್ಲಿ ಆಳುಗಳೊಂದಿಗೆ ಒಂದಾಗಿ ಓಡಾಡಿದ. ಕ್ರಮೇಣ ಮೇಲ್ವಿಚಾರ ಮಾಡುವುದನ್ನು ಕಲಿತ. ಆಡಳಿತ ವ್ಯವಹಾರ ಅರಿತ. ಹದಿಹರೆಯದ ಶಂಕರ ಯೌವನದ ಹೊಸ್ತಿಲು ಹತ್ತಿದ. ಸೂಡದ ರಕೋಲೆ ನೋಡಿದ. ಗೇಣಿ ಕಾಣಿಕೆ ವಸೂಲಿ ಮಾಡತೊಡಗಿದ. ಅಲ್ಲಿಯ ಆಡಳಿತ ವ್ಯವಹಾರ ಆಳ್ವನ ಅಂಕೆಯಲ್ಲಿ ನಡೆಯಿತು. ಶಂಕರ ತುಕ್ರನ ಮನೆಗೆ ವಸೂಲಿಗೆ ಹೋದ. ತುಕ್ರನನ್ನು ಕರೆದ. ಓ ಓ ಎಂದು ಹೇಳುತ್ತಾ
ವಾಲುತ್ತಾ ಮಾಲುತ್ತಾ ಅವನು ಮೆಲ್ಲನೆ ಹೊರಬಂದ. ದ ದನಿಗಳು ಎನ್ನುತ್ತಾ ಕೈ ಜೋಡಿಸಿದ. ಬನ್ನಿ ಎಂದ. ನೆಟ್ಟಗೆ ನಿಲ್ಲಲಾರದೆ ಚಾವಡಿಯಲ್ಲಿ ಕುಸಿದ. ಶಂಕರ, ಹಿಂದಿದ್ದು 6 ಮುಡಿ ಬಾಕಿ, ಈ ವರ್ಷದ್ದು ಬಾಕಿ ಎಲ್ಲ ಯಾವಾಗ ಕೊಡೋದು ಎಂದು ಕೇಳಿದ. ಸ್ವಾಮಿ, ಬಾಕಿ ಎಲ್ಲ ಬರ್ಕೊಳ್ಳಿ. ಕುಡಿಯೋದು ಇಂದು, ಕೊಡೋದು ನಾಳೆ. ಈ ಬಾಕಿ ಮಾತು ಬೇಡ, ಬರ್ಕೊಳ್ಳಿ ಎಂದು ತುಕ್ರ ತೊದಲಿದ. ಶಂಕರ ನಿರುಪಾಯನಾಗಿ ನಿರ್ಗಮಿಸಿದ. ಮುಂದಿನ ಸಲ ಹೋದಾಗ ತುಕ್ರ ಹೊರಟು ನಿಂತಿದ್ದ. ಎಲ್ಲಿಗೆ ಹೊರಟಿರುವೆ? ಮಟ್ಟಾರಿಗೆ. ಯಾಕೆ? ಕೋಳಿ ಅಂಕಕ್ಕೆ. ಬರುವಿರಾದ್ರೆ ಬನ್ನಿ, ಮಜಾ ನೋಡಿ. ಅದಿರಲಿ, ಬಾಕಿ ವಿಚಾರ ಏನು? 3 ದಿನ ಅಂಕ, ಬಾಕಿ ಮಾತು ಮತ್ತೆ. ನೀವೀಗ ಬರುವಿರಾ? ಮನೆಗೆ ಹೋಗಬೇಕಲ್ಲ. ನಾಳೆ ಹೋದರಾಯ್ತು, ರಾತ್ರಿ ಇಲ್ಲೇ ಇರುವ. ಶಂಕರನಿಗೆ ಅಂಕ ನೋಡುವ ಆಸೆ ಹುಟ್ಟಿತು. ಇಬ್ಬರು ಹೊರಟರು. ಮಟ್ಟಾರು ಮುಟ್ಟಿದರು. ವಿಶಾಲ ಮೈದಾನ, ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿರುವ ಜನಜಂಗುಳಿ. ಕೊಕ್ಕೊ ಎಂದು ಹುಂಜಗಳ ಕೇಕಾರವ. ತುಕ್ರ ಶಂಕರರು ಒಂದು ಗುಂಪಿನ ಹತ್ತಿರ ಹೋಗಿ ನಿಂತರು. ಕಾಲಿಗೆ ಬಾಳು ಕಟ್ಟಿದ 2 ಹುಂಜಗಳು ಕಾಳಗಕ್ಕೆ ಸಿದ್ಧವಾಗಿ ನಿಂತಿದ್ದವು. ಜನರು ಪಣ ಕಟ್ಟಿದರು. ಒಬ್ಬ ತಾರ ಎಂದ, ಇನ್ನೊಬ್ಬ 2 ಎಂದ, ತುಕ್ರ 3 ಎಂದ. ಶಂಕರನ ಮುಖ ನೋಡಿ ದನಿಗಳದೆಷ್ಟು ಎಂದ. ಅವನು ಅನುಮಾನಿಸಿದ. ಅದೇ ಹುಂಜ ಗೆಲ್ಲೋದು, ನಿಮ್ಮದು 3 ಇರಲಿ. ತುಕ್ರ ಹುರಿದುಂಬಿಸಿದ. ಶಂಕರನು 3 ಎಂದ. ಹುಂಜಗಳು ರೋಷದಿಂದ ಎಗರಿ ಒಂದರ ಮೇಲೊಂದು ಹಾರಿದವು. ಜನರು ಕುಕ್ಕರುಗಾಲಲ್ಲಿ ಕುಳಿತು ಕುತೂಹಲದಿಂದ ವೀಕ್ಷಿಸಿದರು. ಕುತ್ತಿದ ಗಾಯ, ಚಿಮ್ಮುವ ರಕ್ತ, ಆರದ ರೋಷದಿಂದ ಬಾರಿ ಬಾರಿಗೆ ಹಾರಿ ಹಾರಿ ಹುಂಜಗಳ ಹೋರಾಟ ನಡೆಯಿತು. ಕೊನೆಗೆ ತುಕ್ರ ಶಂಕರರು ಪಣ ಕಟ್ಟಿದ ಹುಂಜ ಗೆದ್ದಿತು. ಇನ್ನೊಂದು ಬಿದ್ದಿತು. ಅಲ್ಲಿಯ ಅಂಕ ಮುಗಿಯಿತು. ಅಲ್ಲಲ್ಲಿ ನಡೆಯುತ್ತಿದ್ದ ಅಂಕಗಳನ್ನು ನೋಡುತ್ತಾ ಅವರು ಮುನ್ನಡೆದರು. ಬನ್ನಿ, ಇಲ್ಲಿ ತುಸು ಅಮೃತ ಕುಡಿದು ಹೋಗುವ, ತುಕ್ರನೆಂದ. ಇಬ್ಬರು ಹೆಂಡತಂಗಡಿಗೆ ಹೋದರು. ಕರಿದ ಖಾರ ಖಾದ್ಯಗಳನ್ನು ತಿಂದರು, ಕುಡಿದರು. ಸೂಡದ ಕಡೆ ನಡೆದರು. ಮೆತ್ತಗೆ ಮತ್ತೇರಿತು. ಹಾಡುತ್ತಾ ಒದರುತ್ತಾ ಓಲಾಡುತ್ತಾ ಮನೆ ಸೇರಿದರು. ಮರುದಿನ ಶಂಕರ ಅರಮನೆಗೆ ಮರಳಿದ. ರಾತ್ರಿ ಯಾಕೆ ಬರಲಿಲ್ಲ? ಆಳ್ವ ಅಬ್ಬರಿಸಿದ. ಕತ್ತಲಾಯಿತು, ಅಲ್ಲೇ ಮಲಗಿದೆ. ಶಂಕರ ಮೆಲುದನಿಯಲ್ಲೂ ಸುರಿದ. ವಸೂಲಾದ ಹಣವೆಷ್ಟು? ಇನ್ನು ಯಾರಿಂದ ಎಷ್ಟು ಬರಬೇಕು? ಉಳಿದ ಹಣವಿಷ್ಟು. ಇನ್ನು ಯಾರಿಂದ ಎಷ್ಟು ಬರಬೇಕೆಂದು ನಾಳೆ ಕೇಳಿ ಹೇಳುತ್ತೇನೆ. ಸರಿ, ನಾಳೆ ಬೇಗ ಹೋಗಿ ಬಾ, ಸಂಜೆಯೊಳಗೆ ಮನೆ ಸೇರು, ಆಳ್ವ ಎಚ್ಚರಿಸಿದ. ಮರುದಿನ ಶಂಕರ ಸೂಡಕ್ಕೆ ಹೋದ. ಒಕ್ಕಲವರನ್ನು ಕೇಳಿದ. ಬರಬೇಕಾದ ಬಾಕಿ ಬರೆದ. ತುಕ್ರ ಶಂಕರನ ನಿರೀಕ್ಷೆಯಲ್ಲಿದ್ದ. ನಿನ್ನೆ ಯಾಕೆ ಬರಲಿಲ್ಲ? ಈ ಹೊತ್ತು ಕೊನೆಯ ದಿನ, ಹೋಗುವ ನಡೆಯಿರಿ, ತುಕ್ರನೆಂದ. ಹೋಗುವುದೇ ಬೇಡ, ಹೋದರೆ ಇಂದೇ ನನ್ನ ಕೊನೆ ದಿನವಾದೀತು. ಯಾಕೆ ಅಷ್ಟೊಂದು ಅಂಜಿಕೆ? ನಿನ್ನೆ ಮಾವ ಎಚ್ಚರಿಸಿದ್ದಾರೆ, ಸಂಜೆಯೊಳಗೆ ಮನೆಗೆ ಬರಬೇಕೆಂದು. ತುಕ್ರ ನಸುನಕ್ಕ. ನಿಮ್ಮ ಹಕ್ಕು ಇಲ್ಲಿದೆ, ಇನ್ನೂ ನೀವು ಮಾವನ ಅಂಕೆಯಲ್ಲೇಕೆ ಅಲ್ಲಿರಬೇಕು? ತುಕ್ರ ಎದ್ದ. ಒಳಹೋದ. ತುಸು ಅಮೃತ ತಕೊಳ್ಳಿ ಎಂದು ಒಂದು ಲೋಟ ಶಂಕರನಿಗಿತ್ತ. ತಾನೊಂದು ಹಿಡಿದ. ಇಬ್ಬರು ಹೆಂಡ ಹೀರುತ್ತಾ ಕುಳಿತರು. ತುಸು ಹೊತ್ತು ಕಳೆಯಿತು. ಸ್ವರ್ಗ ಸ್ವರ್ಗ ಎಂದು ಒದರುತ್ತಾ ತುಕ್ರ ಎದ್ದ. ರಂಬೆಯಲ್ಲಿ ಎಂದು ಶಂಕರನಕ್ಕ. ದನಿಗಳೇ, ಇಲ್ಲಿರುವುದು ತುಂಬೆ, ಇನ್ನೊಂದು ಸಲ ಬನ್ನಿ ತೋರಿಸುತ್ತೇನೆ, ತುಕ್ರನೆಂದ. ತುಕ್ರ ಮಟ್ಟಾರು ದಾರಿ ಹಿಡಿದ. ಶಂಕರ ಮನೆಯ ಕಡೆ ನಡೆದ. ಆಳ್ವ ಲೆಕ್ಕ ನೋಡಿದ. ಗೇಣಿ ಲೆಕ್ಕಕ್ಕೆ ಬಂದಿದೆ, ಅದರರ್ಥ ಮನೆಗೆ ಬಂದಿಲ್ಲ. ಮಿಕ್ಕ ಹಣ ಏನಾಯಿತು? ಆಳ್ವ ಗದರಿದ. ದಾರಿ ಖರ್ಚು, ಶಂಕರ ಒದರಿದ. ಬಾಯಿ ವಾಸನೆ ಎಲ್ಲ ತಿಳಿಸಿತು. ಅರಮನೆ ಗುಂಡಾಂತರ ಮಾಡುವಿಯಾ? ನಿನ್ನ ದಾರಿ ತಿಳಿಯಿತು, ಆಳ್ವ ರೇಗಿದ.
ಶಂಕರ ಸುಮ್ಮನಾದ. ಅವನಿಗೆ ತುಕ್ರನ ಮಾತು ನೆನಪಾಯಿತು. ಇನ್ನೊಂದು ಸಲ ಶಂಕರ ಸೂಡಕ್ಕೆ ಹೋದ. ತುಕ್ರನ ಪಾನೋಪಚಾರವಾಯಿತು. ಅರಮನೆಯಲ್ಲಿ ನಡೆದ ವಿಚಾರ ಶಂಕರ ಅವನಿಗೆ ತಿಳಿಸಿದ. ಅಲ್ಲಿಯ ಪಾಲು ಪಡೆದು ಇಲ್ಲಿಯೇ ಬನ್ನಿ, ಎಲ್ಲ ಸರಿ ಹೋಗುವುದು, ತುಕ್ರ ಸೂಚಿಸಿದ. ಶಂಕರ ಯೋಚಿಸಿದ. ಸತ್ಯನಾಪುರದಲ್ಲಿ ನೆಂಟನಾಗಿ ಬಾಳುವುದಕ್ಕಿಂತ ಸೂಡದ ಬೀಡಲ್ಲಿ ಬಂಟನಾಗಿ ಬಾಳುವುದು ಲೇಸೆಂದು ಅವನಿಗೆ ತೋರಿತು. ರೆಕ್ಕೆ ಪುಕ್ಕ ಹುಟ್ಟದ ಹಕ್ಕಿಗೆ ಹಾಯಾಗಿ ಹಾರುವ ಹಾರೈಕೆ ಹುಟ್ಟಿತು. ಅಂಕುರಿಸಿದ ಆಸೆ ದಿನಗಳೆದಂತೆ ಬೆಳೆದು ಬಲಿತು ಬಲವಾಯಿತು. ಶಂಕರ ತನ್ನ ಅಪೇಕ್ಷೆಯನ್ನು ಆಳ್ವನಲ್ಲಿ ಪ್ರಸ್ತಾಪಿಸಿದ. ಸೂಡದಲ್ಲಿ ಸಾಗುವಳಿ ಸರಿಯಾಗಿ ನಡೆಯುತ್ತಿಲ್ಲ, ನಾಟಿಯಾಗಿಲ್ಲ, ಉಳುವ ಆಳಿಲ್ಲ. ನಾನು ರಕೋಲೆ ನೋಡಿಕೊಂಡು ಅಲ್ಲಿರುವುದೊಳ್ಳೆಯದಲ್ಲವೇ ಮಾವ? ಅರಮನೆಯಲ್ಲೊಕ್ಕಲಿಲ್ಲ, ದುರಸ್ತಿ ಮಾಡಿಸಿದರಾಯಿತು. ಆಳ್ವ ಶಂಕರನ ಇಂಗಿತವನ್ನರಿತ. ಅಲ್ಲಿಯ ಮನೆ ಬದುಕು ನಿನ್ನದು, ನೀನು ಅಲ್ಲಿರುವುದಕ್ಕೆ ನನ್ನ ಅಡ್ಡಿ ಇಲ್ಲ. ಆದರೆ ಅಡ್ಡದಾರಿ ಹಿಡಿಯಬೇಡ, ಆಳ್ವ ಕಟುವಾಗಿ ನುಡಿದ. ಮನೆ ಅಲ್ಲಲ್ಲಿ ಜರಿದು ಮುರಿದು ಬಿದ್ದಿದೆ, ದುರಸ್ತಿಯಾಗಬೇಕು, ಹಟ್ಟಿ ಕಟ್ಟಿಸಬೇಕು, ಎತ್ತು ಕೋಣ ಕೊಳ್ಳಬೇಕು. ಇದಕ್ಕೆ ಹಣ? ಶಂಕರ ಮಾತು ನಿಲ್ಲಿಸಿದ, ತಲೆ ತಗ್ಗಿಸಿದ. ಸೂಡದ ಹುಟ್ಟುವಳ್ಳಿ ಬೇರೆ ಇಟ್ಟಿದ್ದೇನೆ, ತೆಗೆದುಕೋ. ಅಗತ್ಯವಿದ್ದಷ್ಟೇ ಖರ್ಚು ಮಾಡು, ಮಿಕ್ಕಿದ್ದು ಇಟ್ಟಿರು. ಇಲ್ಲಿಯ ಪಾಲು? ಇಲ್ಲಿಯ ವಿಚಾರ ನಾನು ನೋಡಿಕೊಳ್ಳುತ್ತೇನೆ. ಈಗ ನಿನಗೇನು ಪಾಲು? ಇಷ್ಟು ವರ್ಷ ಇಲ್ಲಿ ದುಡಿದ ನನಗಲ್ಲದೆ ಇನ್ಯಾರಿಗಿಲ್ಲಿ ಪಾಲು? ನನಗೆ ಕೊಡುವುದನ್ನು ಈಗಲೇ ಕೊಡಿ, ಉಳಿದುದರ ವಿಚಾರ ನೀವು ನೋಡಿಕೊಳ್ಳಿ. ಅಲ್ಲಿಯ ಹಕ್ಕು ಬೇಕು, ಇಲ್ಲಿಯ ಪಾಲು ಬೇಕು ಅಲ್ಲವೇ? ಅದು ಆಗಲಿ. ಪಾಲು ಎಷ್ಟೆಂದು ನ್ಯಾಯಕೂಟ ನಿರ್ಧರಿಸಲಿ, ಸರಿಯೇ? ಶಂಕರ ಸಮ್ಮತಿಸಿದ. ಸತ್ಯನಾಪುರದ ಊರ ಮುಂದಿನ ಮಾವಿನ ಕಟ್ಟೆಯ ಬುಡದಲ್ಲಿ ನ್ಯಾಯಕೂಟ ಕೂಡಿತು. ಕೆಳಕರೆ, ಮೇಲುಕರೆ, ಪಾಲವರು, 4 ಕೆರೆ ಬುದ್ಧಿವಂತರು, ಕೋಟೆಪೇಟೆ ಸೆಟ್ಟಿ ಸಾನುಭಾಗರು, 10 ಮನೆ ಸ್ಥಾನಿಕರು, ಗುರಿಕಾರರು ಸೇರಿದರು. 3 ಕಾಲ ಮುಂಡು ಮುಕ್ಕಲಿಗೆ ನ್ಯಾಯ ತೀರ್ಮಾನಕ್ಕೆ ಬಿರುಮಾಳ್ವ ಮಂಡಿಸುವ ಮರ್ಯಾದೆಯ ಪೀಠ. ಅದರಲ್ಲಿ ಕುಳಿತು ಕೂಟದ ಅಭಿಮತವನ್ನಾವಧಾನಿಸಿ ಊರ ಪರವೂರ ಹಲವಾರು ನ್ಯಾಯ ತೀರ್ಮಾನಿಸಿದ ಪ್ರತೀತಿ ಆಳ್ವನದು. ಆಳ್ವ ಆಗಮಿಸಿದ. ಕೂಟದ ಸಮಸ್ತರು ಎದ್ದು ನಿಂತರು. ಅವನ ವಿನಂತಿಯಂತೆ ಕೂಟದವರು ಕುಳಿತರು. ಅವನು ನ್ಯಾಯಪೀಠದಲ್ಲಿ ಕುಳಿತುಕೊಳ್ಳದೆ ಅವರೊಂದಿಗೆ ಕುಳಿತ. ಗೃಹಸ್ಥರೇ, ಶಂಕರ ಅವನ ಹಕ್ಕಿನ ಸೂಡದ ಬೀಡಲ್ಲಿರಲು ಬಯಸಿದ್ದಾನೆ. ನಾನು ಇಲ್ಲಿಯ ಪಾಲು ಕೊಡಲೊಪ್ಪಿದ್ದೇನೆ. ಎಷ್ಟೆಂದು ನೀವು ನಿರ್ಧರಿಸಿರಿ ಎಂದು ಆಳ್ವ ಭಿನ್ನವಿಸಿದ. ಕೂಟದವರು ಸಮಾಲೋಚಿಸಿ ಪಾಲುಪಟ್ಟಿ ತಯಾರಿಸಿದರು. ಭತ್ತ, ಬಿತ್ತು, ಎತ್ತು, ಕೋಣ, ನೊಗ, ನೇಗಿಲು, ಪಾತ್ರೆ, ಸೊತ್ತು ಪಟ್ಟಿಯಂತೆ ಪಡೆದುದೆಲ್ಲ ಸೂಡಕ್ಕೆ ಸಾಗಿತು. ಶಂಕರ ಆಳ್ವನ ಅಡಿಗೆರೆಗೆ ಬೀಳ್ಕೊಂಡ. ಸುಖವಾಗಿ ಬಾಳು ಎಂದು ಆಳ್ವ ಆಶೀರ್ವದಿಸಿದ. ಧರ್ಮದ ನೇರ ದಾರಿ ಬಿಡಬೇಡ, ಅಡ್ಡದಾರಿ ಹಿಡಿಯಬೇಡ. ಮೀಸೆ ಬಂದಾಗ ದೇಶ ಕಾಣದು ಎಂದು ಹಿರಿಯರ ಉಕ್ತಿ ಇದೆ. ಯೌವನದಲ್ಲಿ ಸಂಯಮವಿಲ್ಲದಿದ್ದರೆ ಹಳ್ಳ ಕೊಳ್ಳದಲ್ಲಿ ಬೀಳುವ ಸಂಭವವಿದೆ. ಜಾಗರೂಕನಾಗಿರು. ದುಶಕ್ತಿಗಳ ಜಾಲದಲ್ಲಿ ಬೀಳಬೇಡ. ಪರರ ಮಾತು ಕೇಳಿ ಕೆಡಬೇಡ. ಪ್ರೀತಿ ನೀತಿ ಬಿಡಬೇಡ ಎಂದು ಬುದ್ಧಿಮಾತು ಹೇಳಿದ. ಸತ್ಯನಾಪುರದ ಅರಮನೆಯಲ್ಲಿ ಆಳ್ವನ ಒಂಟಿ ಬಾಳು ಪುನರಾರಂಭವಾಯಿತು. ಆದರೆ ಕಾಯಕದಲ್ಲಿ ನಿರತನಾದ ಅವನಿಗೆ ಒಂಟಿತನದ ಬೇಸರವಿಲ್ಲ. ಆಳುಗಳೊಡನೆ ತಾನು ಒಂದಾಗಿ ಮುಂದಾಗಿ ಕೆಲಸ ಮಾಡುತ್ತಿದ್ದ. ಅವರು ಆತ್ಮೀಯರಾಗಿ ದುಡಿಯುತ್ತಿದ್ದರು. ನಯ ನುಡಿಯಾಡಿ ಅವರ ಸುಖ ದುಃಖ ಗಮನಿಸುತ್ತಿದ್ದ. ಅವರ ಪ್ರೀತಿ ಗೌರವ ಪಾತ್ರನಾಗಿದ್ದ. ದಾಸಿದಾರು ಅರಮನೆಯ ಒಳಹೊರ ಕೆಲಸಗಳನ್ನು ನಿಷ್ಠೆಯಿಂದ ಮಾಡುತ್ತಿದ್ದಳು. ಆಡಳಿತ ವ್ಯವಹಾರಗಳಲ್ಲೂ ಆಳ್ವನಿಗೆ ಆಪ್ತಳಾಗಿ ಸಹಾಯಕಳಾದಳು. ಹಲವು ವರ್ಷಗಳವರೆಗೆ ಆತಂಕವಿಲ್ಲದೆ ಆಡಳಿತ ಸಾಗಿತು. ಬಿರುಮಾಳ್ವನ ಬದುಕಲ್ಲಿ ಬಾಳ ಸಂಧ್ಯಾಕಾಲ ಕಾಲಿಟ್ಟಿತು. ದುಃಖ ವಾರ್ಧಕ್ಯಗಳು ಸಖ್ಯ ಸಾಮಾನ್ಯ. ಎಂದಿಲ್ಲದ ಮನಃಶಾಂತಿ ಆಗಲೂ ಅವನಿಗಿಲ್ಲ. ಸತ್ಯನಾಪುರದ ಭೋಗ ಭಾಗ್ಯಕ್ಕೆ ದಾತಾರರಿಲ್ಲದಂತಾಯಿತು. ತನ್ನ ವಂಶವೃಕ್ಷ ಫಲವಿಲ್ಲದಾಯಿತು.
ಬರಡಾಗಿ ಉರುಳುವ ಕಾಲ ಬಂತು ಎಂಬ ಕೊರಗು ಮರದ ಹುಳದಂತೆ ಅವನನ್ನು ಕರಗಿಸಿತು. ತಾನು ಮಾಡಿದ ಜಪ ತಪ, ಭಕ್ತಿ, ಪೂಜೆ, ನೇಮ, ನಿಷ್ಠೆ, ದಾನ, ಧರ್ಮ ಎಲ್ಲವೂ ವಿಫಲವಾಯಿತು. ಅರಮನೆ ಹಾಳು ಬೀಳುವ ಕಾಲ ಬಂತು ಎಂಬ ಹಂಬಲ ಬಲವಾಯಿತು. ದುಃಖದಿಂದ ಕೊರಗಿ ಸೊರಗಿದ ದೇಹ ಮುಪ್ಪಿಂದ ಮತ್ತಷ್ಟು ನಿರ್ಬಲವಾಯಿತು. ತಲೆಯಲ್ಲಿ ಬೆಳ್ಳಿ ಬಳ್ಳಿ ಸುಳಿಯಿತು, ಬಾಯಿ ಬೋಳಾಯಿತು, ಕೈಕಾಲು ಕೋಲಾಯಿತು, ಕಣ್ಣು ಗುಳಿ ಸೇರಿತು, ಕಿವಿ ಮಬ್ಬಾಯಿತು, ಚರ್ಮ ಜೋಲಾಡಿತು, ನುಡಿಗೆ ಬಡವಾಯಿತು, ನಡೆಗೆ ತಡವಾಯಿತು. ಆಳ್ವ ಬಾಡಿ ಬೆಂಡಾಗಿ ನಡೆವೆಣದಾದ. ಅವನ ಮನಸ್ಥಿತಿ ಶೋಚನೀಯವಾಯಿತು. ದೈಹಿಕ ಶಕ್ತಿ ಕುಂದಿತು, ವಿರಕ್ತಿ ಬಂದಿತು, ಜೀವನಾಸಕ್ತಿ ಕುಗ್ಗಿತು. ಆದರೆ ಅವನ ಅಚಲ ದೈವ ಭಕ್ತಿ ಅಲೌಕಿಕವಾಗಿ ಹಿಕ್ಕಿತು. ದಿನಗಳುರುಳಿದಂತೆ ಅವನು ಹೆಚ್ಚು ಕರ್ಮನಿಷ್ಠನಾದ, ಧರ್ಮಾಸಕ್ತನಾದ, ಧ್ಯಾನಪರನಾದ, ದಾನನಿರತನಾದ. ಅರಮನೆ ದಾನದಾಲಯವಾಯಿತು. ಅನ್ನದಾನ, ಗೋದಾನ, ಭೂದಾನ, ವಸ್ತ್ರದಾನ, ತೈಲದಾನ ಹೆಚ್ಚಿತು. ನಿರತ ನಡೆಯಿತು. ಬಿರುಮಾಳ್ವ ತನಗೆ ಅಂತಿಮ ಕಾಲ ಬಂದೆಂದರಿತ. ಪ್ರಶಾಂತ ಪ್ರಾತಃ ಕಾಲ. ಆಳ್ವ ಶಾಂತನಾಗಿ ಎದ್ದ. ಸ್ನಾನ ಜಪತಪ ತೀರಿಸಿದ. ಪೂಜೆ ಪೂರೈಸಿದ. ಬಣ್ಣದ ಚಾವಡಿಯ ಪಟ್ಟ ಮಂಚರೂಢನಾದ. ಸ್ವಾಮಿನಿಷ್ಠೆ ದಾರುವನ್ನು ಕರೆದ. ದಾರು ಧಾವಿಸಿ ಬಂದಳು. ತಲೆಬಾಗಿ ನಿಂತಳು. ಅಜ್ಜ, ಏನು ಎಂದಳು. ಆಳ್ವ ನಿಟ್ಟುಸಿರುಟ್ಟು, ದಾರು, ಇನ್ನು ನಾನು ಬಹುಕಾಲ ಬಾಳಲಾರೆ. ಮೃತ್ಯು ಕರೆ ಕೇಳುತ್ತಿದೆ. ಕಾಡು ಕರೆಯುತ್ತಿದೆ. ನಾಡು ಮೊರೆಯುತ್ತಿದೆ. ಹೊಯ್ಗೆಗೆ ಹೋದ ಬೇರು, ಹೊಳೆಗೆ ಬಾಗಿದ ಮರನಾದೆ. ಗಾಳಿಗೊಡ್ಡಿದ ಸೊಡರಿನಂತಾದೆ. ಪಟ್ಟದ ಮಂಚ ಬಿಟ್ಟೆ. 7 ಬಾಗಿಲೊಳಗಿನ ಸುವರ್ಣ ಹಾಸನ್ನು ತ್ಯಜಿಸಿ ಮಣ್ಣ ಹಾಸಲ್ಲಿ ಮಲಗುವೆ. ದಾನ ಧರ್ಮಕ್ಕೆ ಸದಾ ತೆರೆದಿರುವ ಹೆಬ್ಬಾಗಿಲ ಅರಮನೆ ಎಂದು ಪ್ರತೀತಿ ಇದೆ ನಮ್ಮ ಅರಮನೆಗೆ. ಮುಂದೆಯೂ ಇದಕ್ಕೆ ಎಂದೂ ಕುಂದು ಬಾರದಂತೆ ನೋಡಿಕೊ. ಆದರೆ ಧರ್ಮದ ಆನೆ ಬಾಗಿಲು ಮುಚ್ಚು, ಕರ್ಮದ ಕುರುಬಾಗಿಲಲ್ಲಿ ಭಿಕ್ಷೆ ನೀಡು. ಈ ಅರಮನೆಯ ದೀಪ ಕೆಡದಂತೆ ಉರಿಸುತ್ತಾ ಬಾಳು. ನನಗಿನ್ನು ಮರಣವೇ ಶರಣು ಎಂದ. ದಾರು ತಲೆಬಾಗಿ, ಅಜ್ಜ, ನಾನು ಹೆಂಗಸು, ಬಡದಾಸಿ. ನಿಮ್ಮನ್ನುಳಿದು ಆಡಳಿತ ವ್ಯವಹಾರ ಹೇಗೆ ನಡೆಸಲಿ? ಈ ಅರಮನೆಯಲ್ಲೆಂತಿರಲಿ? ನನ್ನಿಂದ ಸಾಧ್ಯವೇ ಎಂದಳು. ದಾರು, ನೀನು ಬಡವಳೆ. ಹೃದಯ ವೈಶಾಲ್ಯದಿಂದ ನೀನು ಶ್ರೀಮಂತಳು. ಪ್ರೀತಿ ವಾತ್ಸಲ್ಯದಿಂದ ನನ್ನ ಪುತ್ರಿ ಸಮಾನಳು. ಈ ಕಾರ್ಯಭಾರ ಹೊರಲರ್ಹಳು, ಸಮರ್ಥಳು. ಇದರಲ್ಲಿ ಸಂದೇಹವಿಲ್ಲ. ಎಂದೂ ನನ್ನ ಮಾತನ್ನು ನೀನು ಮೀರಿದವಳಲ್ಲ. ನನ್ನ ಇಂಗಿತದಂತೆ ನಡೆಯುತ್ತಿದ್ದೆ. ಧೈರ್ಯ ತಾಳು, ನಾನು ಹೇಳಿದಂತೆ ಮಾಡು ಎಂದು ಆಳ್ವ ದೃಢವಾಗಿ ನುಡಿದ. ಆಳ್ವ 7 ಬಾಗಿಲೊಳಗಿನ ಯಮಗುಂಡಕ್ಕೆ ನಡೆದ. ತೆಂಕ ಪಾರ್ಶ್ವದ ಸಿರಿಪದೋಳಿ ಬೆಳ್ಳಿ ಮಾಡ ಗುಂಡ ಸೇರಿದ. ತೈಲಧಾರಾವಚ್ಛಿನ್ನ ಭಕ್ತಿಯಿಂದ ತನ್ನ ಕುಲದೇವನಾದ ಬ್ರಹ್ಮನನ್ನು ಭಜಿಸುತ್ತಾ ದುಃಖಾಶ್ರುಧಾರಾಸಿಕ್ತ ಕಪೋಲನಾಗಿ ಮಣ್ಣಿಗೆ ಮುಖಮಾಡಿ ಮಲಗಿದ. ದಾರು ಆನೆ ಬಾಗಿಲು ಮುಚ್ಚಿದಳು. ಒಳ ಕೆಲಸ ಮಾಡತೊಡಗಿದಳು. ಅರಮನೆ ಸದ್ದು ಗದ್ದಲವಿಲ್ಲದೆ ಒಕ್ಕಲಿಲ್ಲದ ಮನೆಯಂತಿತ್ತು. ಸುತ್ತಲ ನೀರವತೆಯನ್ನು ಭೇದಿಸಿ ಗಾನಧ್ವನಿ ಕೇಳಿಸುತ್ತಿದೆ. ದಾರು ಆಲಿಸಿದಳು. ಮುಂಬಾಗಿಲಿಂದ ಬರುತ್ತಿದೆ. ಬರಬರುತ್ತಾ ತಾಳಲಯಬದ್ಧವಾದ ಸ್ವರ ತಾರಕಕ್ಕೇರಿತು. ದಾರು ಹಿಂಬಾಗಿಲಿಂದ ಬಂದಳು. ಮುಂಬಾಗಿಲು ತಲುಪಿದಳು. ಭಿಕ್ಷಾರ್ಥಿಯಾಗಿ ಬಂದು ನಿಂತಿದ್ದ ಬ್ರಾಹ್ಮಣರನ್ನು ಕಂಡಳು. ವಿಭೂತಿ ವಿಭೂಷಿತ ಲಲಾಟ, ಗಂಧಾನುಲೇಪನಾಂಗ, ಯಜ್ಞೋಪವೀತಧಾರಿ, ಭುಜದಲ್ಲಿ ಜೋಲುವ ಜೋಳಿಗೆ, ಕೈಯಲ್ಲಿ ಹಿಡಿದ ತಂಬೂರಿ ಮೀಟುತ್ತಾ ತಾಳ ಹಾಕುತ್ತಾ ಬ್ರಾಹ್ಮಣರು ಹಾಡುತ್ತಿದ್ದರು. ದಾರು ತಲೆಬಾಗಿ ನಮಿಸಿದಳು. ಅಯ್ಯ ಬ್ರಾಹ್ಮಣರೇ, ಭಿಕ್ಷೆ ತರುತ್ತೇನೆ, ಈಗಲೇ ಬಂದೆ ಎಂದು ಮನೆಯೊಳಗೆ ಹೋದಳು. ಕಲ್ಲ ಕಲೆಂಬಿಯ ಕಂಚಿನ ಬೀಗವನ್ನು ಮಿಂಚುವ ಬೀಗದ ಕೈ ಹಾಕಿ ತೆಗೆದಳು. ಮುಚ್ಚಳ ತೆರೆದಳು. ಕಂಚಿಯ ಕೈಸಟುಗ ಹಿಡಿದಳು. ಕಂಚಿಯ ಹರಿವಾಣಕ್ಕೆ 1 ಸೇರು ಅಕ್ಕಿ ಹಾಕಿದಳು. 1 ತೆಂಗಿನಕಾಯಿ, 1 ಸೌತೆಕಾಯಿ, 1 ತಾರ ಅದರೊಂದಿಗಿಟ್ಟಳು. ಹರಿವಾಣ ಹಿಡಿದುಕೊಂಡು ಕಿರುಬಾಗಿಲು ಬಿಟ್ಟು ಹೊರಬಾಗಿಲ ಮುಂದೆ ಬಂದಳು. ಪೂಜ್ಯರೇ, ಸ್ವೀಕರಿಸಿ ಎಂದು ನಮ್ರಳಾಗಿ ನುಡಿದು ಭಿಕ್ಷೆ ನೀಡಿದಳು. ಈ ಮನೆಯಲ್ಲಿ ಗಂಡಸರಾರೂ ಇಲ್ಲವೇ? ಆ ಗಂಡು ಬರಲಿ. ಅವನ ಸುಖ ಕಷ್ಟ ಕೇಳಿ ನನ್ನ ಸುಖ ಕಷ್ಟ ಹೇಳಿ 2 ಮಾತಾಡಬೇಕು. ಅವನು ಕೈ ನೀಡಿ ಕೊಟ್ಟ ಪಡಿಯನ್ನು ನಾನು ಕೈಯೊಡ್ಡಿ ಪಡೆಯಬೇಕು. ನಿನ್ನಂಥ ಹೆಣ್ಣಿನ ಕೈಯಿಂದ ಪಡಿ ಪಡೆಯಲು ನಾನು ಬಂದವನಲ್ಲ ಎಂದು ಬ್ರಾಹ್ಮಣರು ಭಿಕ್ಷೆಯನ್ನು ನಿರಾಕರಿಸಿದರು.
ದಾರು ವಿಷಣ್ಣ ವದನಳಾಗಿ, ಸ್ವಾಮಿ, ದೊರೆ ಬಿರುಮಾಳ್ವರು ಅನ್ನ ನೀರು ಬಿಟ್ಟು ಮಣ್ಣಿಗೆ ಮುಖ ಮಾಡಿ 7 ಬಾಗಿಲೊಳಗೆ ಸಿರಿಪದೋಳಿ ಬೆಳ್ಳಿ ಮಾಡ ಗುಂಡದಲ್ಲಿ ಮಲಗಿದ್ದಾರೆ. ಕೂತರೆ ವಾಲುತ್ತಾರೆ, ನಿಂತರೆ ಬೀಳುತ್ತಾರೆ. ಅವರು ಹೊರಬರಲಾರರು. ದಯವಿಟ್ಟು ಪಡಿಯನ್ನು ತೆಗೆದುಕೊಳ್ಳಿ ಎಂದಳು. ಹಾಗೋ, ಒಂದು ನಾಗದರ್ಬೆಯ ಕಡ್ಡಿತ, 1 ಗಿಂಡಿ ನೀರು ತಾ ಬ್ರಾಹ್ಮಣರೆಂದರು. ದಾರು ಹಾಗೆಯೇ ಮಾಡಿದಳು. ಬ್ರಾಹ್ಮಣರು ದರ್ಬೆಯ ಕಡ್ಡಿಯನ್ನು ಗಿಂಡಿಯ ನೀರನ್ನು ಹಿಡಿದು ಜಪಿಸಿ, ಇದೋ ಈ ಕಡ್ಡಿ ಹಿಡಿದು ಗಿಂಡಿಯ ನೀರನ್ನು ಆಳ್ವನ ಮುಖಮೈಗೆಲ್ಲ ಸಿಂಪಡಿಸಿ ಎಬ್ಬಿಸು. ನಾಗೋಜಿ ಭಟ್ಟರು ಬಂದಿದ್ದಾರೆಂದು ತಿಳಿಸು. ಏನಾಯಿತೆಂದು ನನಗೆ ಹೇಳು ಎಂದು ದರ್ಬೆ ಕಡ್ಡಿಯೊಂದಿಗೆ ಗಿಂಡಿಯನ್ನು ದಾರುಗೆ ಕೊಟ್ಟರು. ದಾರು ಆಳ್ವನ ಬಳಿ ಹೋದಳು. ಅವನು ಅರ್ಧ ನಿದ್ರಾವಸ್ಥೆಯಲ್ಲಿ ನರಳುತ್ತಿದ್ದುದನ್ನು ಕಂಡಳು. ದರ್ಬೆ ಹಿಡಿದು ಭಕ್ತಿಯಿಂದ ತೀರ್ಥವನ್ನು ಅವನ ದೇಹದಾದ್ಯಂತ ಸಿಂಪಿಸಿದಳು. ಅವನು ಮೆಲ್ಲನೆ ಕಣ್ತೆರೆದ. ಮೈಮೇಲೆ ನೀರು ಹನಿಗಳ ಕಂಡ. ವಿಸ್ಮಯಗೊಂಡ. ಕೈಯೋರಿ ನಿಧಾನವಾಗಿ ಎದ್ದು ಕುಳಿತ. ಪ್ರಶ್ನಾರ್ಥಕವಾಗಿ ದಾರು ಕಡೆ ನೋಡಿದ. ದಾರು ಮೊಣಕಾಲೂರಿದಳು. ಅವನ ಕಿವಿ ನೇರಕ್ಕೆ ಬಾಗಿದಳು. ಏರು ಧ್ವನಿಯಲ್ಲಿ ನಿಜ ಸಂಗತಿ ತಿಳಿಸಿದಳು. ಆ ವೇಳೆಗಾಗಲೇ ಅಪೂರ್ವ ಅವರ್ಣನೀಯ ಶಕ್ತಿ ಸರ್ವಾಂಗದಲ್ಲಿ ಸಂಚರಿಸುವಂತೆ ಅವನಿಗೆ ಭಾಸವಾಯಿತು. ಕುತೂಹಲ ಹೆಚ್ಚಿತು. ಕೋಲೂರಿ ಎದ್ದ. ನೆಟ್ಟಗೆ ನಿಂತ. ಕೋಲು ಹಿಡಿದು ನಡೆದು ಚಾವಡಿಗೆ ಬಂದ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.